ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಯೋಧ್ಯೆಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ನಾಳೆ ಅಯೋಧ್ಯೆಯಲ್ಲಿ ಹೊಸದಾಗಿ ನಿರ್ಮಾಣ ಆಗಿರುವ ಏರ್ಪೋರ್ಟ್ ಹಾಗೂ ಹೊಸ ರೈಲ್ವೆ ನಿಲ್ದಾಣವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ. ಪ್ರಧಾನಿಯ ಸ್ವಾಗತಕ್ಕೆ ಈಗ ಅಯೋಧ್ಯೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ನಾನೀಗ ಅಯೋಧ್ಯೆಯ ಲತಾ ಮಂಗೇಶ್ಕರ್ ಚೌಕ್ನಿಂದ ಹನುಮಾನ್ ಗಡಿ ಮತ್ತು ರಾಮ ಜನ್ಮಭೂಮಿಗೆ ಹೋಗುವ ರಸ್ತೆನಲ್ಲಿದ್ದೇನೆ. ಈ ರಸ್ತೆನಲ್ಲಿ ತಾವು ನೋಡಬಹುದು, ರಸ್ತೆನಲ್ಲಿ ಈಗ ಎರಡೂ ಕಡೆಯಲ್ಲೂ ಕೂಡ ಹೂವಿನಿಂದ ಅಲಂಕಾರವನ್ನ ಮಾಡಲಾಗಿದೆ. ಮುಖ್ಯವಾಗಿ 70 ಕ್ವಿಂಟಾಲ್ ಹೂವನ್ನ ಬಳಸಿ ಇಲ್ಲಿ ರಸ್ತೆಗಳನ್ನ ಈಗ ಅಲಂಕಾರ ಮಾಡಲಾಗ್ತಾ ಇದೆ, ಸಿಂಗರಿಸಲಾಗ್ತಾ ಇದೆ. ಇವತ್ತು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಅಯೋಧ್ಯೆಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಇಲ್ಲಿನ ಸಿದ್ಧತಾ ಕೆಲಸಗಳೆಲ್ಲವನ್ನು ಕೂಡ ವೀಕ್ಷಣೆಯನ್ನ ಮಾಡಲಿದ್ದಾರೆ. ಈಗಾಗಲೇ ರಾಮ ಜನ್ಮಭೂಮಿಯ ನೆಲಮಹಡಿಯ ನಿರ್ಮಾಣ ಕಾರ್ಯ ಮುಗಿದಿದೆ, ಗರ್ಭಗುಡಿಯ ನಿರ್ಮಾಣ ಕಾರ್ಯ ಕೂಡ ಮುಗಿದಿದೆ. ಗರ್ಭಗುಡಿನಲ್ಲಿ ಜನವರಿ 22ನೇ ತಾರೀಕು ರಾಮ್ಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಅದರ ರಿಹರ್ಸಲ್ ಆಗಿನೇ ಈಗ ನಾಳೆ ಇಲ್ಲಿ ಭದ್ರತಾ ಕಾರ್ಯಗಳ ಎಲ್ಲವನ್ನು ಕೂಡ ರಿಹರ್ಸಲ್ ನಡೆಸಲಾಗುತ್ತೆ. ಜೊತೆಗೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಪರಿಶೀಲನೆ ನಡೆಸಲಾಗುತ್ತೆ. ಮುಖ್ಯವಾಗಿ ದೇಶದ ವಿವಿಧ ಕಡೆಗಳಿಂದ ರಾಮ ಭಕ್ತಾದಿಗಳು ಜನರು ಅಯೋಧ್ಯೆಗೆ ಬರಲಿಕ್ಕೆ ಬೇಕಾದಂತಹ ಮೂಲಸೌಕರ್ಯವನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಈಗ ಹೊಸದಾಗಿ ಏರ್ಪೋರ್ಟ್ ಮತ್ತು ರೈಲು ನಿಲ್ದಾಣವನ್ನ ನಿರ್ಮಾಣವನ್ನ ಮಾಡಿ ನಾಳೆ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ರೈಲು ಮಾರ್ಗದ ಮೂಲಕವೂ ಕೂಡ ಭಕ್ತಾದಿಗಳು ಅಯೋಧ್ಯೆಗೆ ಬರಬಹುದು. ಜೊತೆಗೆ ವಿಮಾನ ಮಾರ್ಗದ ಮೂಲಕವೂ ಕೂಡ ವಾಯು ಮಾರ್ಗದ ಮೂಲಕವೂ ಕೂಡ ಅಯೋಧ್ಯೆಯ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗಿ ಸೀದಾ ರಾಮ ಜನ್ಮಭೂಮಿಗೆ ಬರಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೀಗಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಭೇಟಿ ನೀಡೋದ್ರಿಂದಾಗಿ ಈಗಾಗಲೇ ಅಯೋಧ್ಯೆಯ ಮುಖ್ಯ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇಲ್ಲಿ ರಸ್ತೆ ಸಂಪೂರ್ಣವಾಗಿ ಖಾಲಿ ಇದೆ. ಮುಖ್ಯವಾಗಿ ಈ ರಸ್ತೆಯಲ್ಲಿ ಆಗಿರುವಂತಹ ಸಿದ್ಧತೆಗಳನ್ನ ಇವತ್ತು ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಪರಿಶೀಲನೆ ನಡೆಸ್ತಾರೆ. ಇದೇ ರಸ್ತೆಯ ಮೂಲಕ ರೈಲ್ವೆ ನಿಲ್ದಾಣಕ್ಕೆ, ಹನುಮಾನ್ ಗಡಿಗೆ, ಜೊತೆಗೆ ರಾಮ ಜನ್ಮಭೂಮಿಗೆ ಹೋಗಬೇಕು. ಆದ್ರೆ ಇವತ್ತು ಎಲ್ಲಾ ವಾಹನಗಳ ಸಂಚಾರವನ್ನು ಕೂಡ ಈ ರಸ್ತೆಯಲ್ಲಿ ನಿಷೇಧವನ್ನ ಮಾಡಲಾಗಿದೆ. ಇವತ್ತು ಸಿಎಂ ಯೋಗಿ ಆದಿತ್ಯನಾಥ್ ಅವರು ಹನುಮಾನ್ ಗಡಿಗೆ ಭೇಟಿಯನ್ನ ಕೊಟ್ಟು ಪೂಜೆಯನ್ನ ಸಲ್ಲಿಸ್ತಾರೆ. ಅದಾದ ಬಳಿಕ ರಾಮ ಜನ್ಮಭೂಮಿಗೂ ಕೂಡ ಭೇಟಿಯನ್ನ ಕೊಡ್ತಾರೆ. ರಾಮ ಜನ್ಮಭೂಮಿಯಲ್ಲಿ ಈಗ ನೆಲಮಹಡಿ ನಿರ್ಮಾಣ ಆಗಿರೋದು, ಗರ್ಭಗುಡಿಯ ನಿರ್ಮಾಣ ಮತ್ತು ಈಗ ಮೊದಲನೇ ಮಹಡಿ, ಎರಡನೇ ಮಹಡಿಯ ನಿರ್ಮಾಣ ಕಾರ್ಯಗಳು ಮತ್ತು ದೇವಸ್ಥಾನದ ಪರಿಸರದಲ್ಲಿ ಆಗ್ತಾ ಇರತಕ್ಕಂತಹ ನಿರ್ಮಾಣ ಕಾರ್ಯಗಳೆಲ್ಲವನ್ನು ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ಅವರು ವೀಕ್ಷಣೆಯನ್ನ ಮಾಡಲಿದ್ದಾರೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೂ ಕೂಡ ಕೆಲವೊಂದು ಸಲಹೆ ಸೂಚನೆಗಳನ್ನ ನೀಡುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಇಲ್ಲಿ ಅಯೋಧ್ಯೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿವೆ. ರಸ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಿಂಗರಿಸಲಾಗಿದೆ. ಈ ಭಾಗದಲ್ಲೂ ಕೂಡ ತಾವು ನೋಡಬಹುದು, ಇದು ಅಯೋಧ್ಯೆ ಮತ್ತು ಗೋರಖ್ಪುರದ ಬೈಪಾಸ್ ಅಲ್ಲೂ ಕೂಡ ರಸ್ತೆಯ ಹೆದ್ದಾರಿಯ ಸಿಂಗರಿಸತಕ್ಕಂತ ಕೆಲಸವನ್ನು ಕೂಡ ಅಯೋಧ್ಯೆಯ ಪಾಲಿಕೆ ಮತ್ತು ಉತ್ತರ ಪ್ರದೇಶ ಸರ್ಕಾರ ನಡೆಸ್ತಾ ಇದೆ. ಇಲ್ಲೆಲ್ಲವೂ ಕೂಡ ಇವತ್ತು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ನಾಳೆ ಪ್ರಧಾನಿ ಮೋದಿ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಮೋದಿ ಅವರ ಭದ್ರತೆಗಾಗಿ 3,500ದಿಂದ 4,000 ಪೊಲೀಸರನ್ನು ಕೂಡ ನಿಯೋಜನೆಯನ್ನ ಮಾಡಲಾಗುತ್ತೆ. ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ನಾಳೆ ಮೊದಲು ಏರ್ಪೋರ್ಟ್ ನಲ್ಲಿ ಲ್ಯಾಂಡಿಂಗ್ ಆದ ಬಳಿಕ 15 ಕಿಲೋಮೀಟರ್ ದೂರದಲ್ಲಿರುವ ಅಯೋಧ್ಯೆ ಧಾಮ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ರೈಲ್ವೆ ನಿಲ್ದಾಣವನ್ನು ಉದ್ಘಾಟಿಸ್ತಾರೆ. ಅದಾದ ಬಳಿಕ ಮತ್ತೆ ಏರ್ಪೋರ್ಟ್ಗೆ ತೆರಳಿ ಏರ್ಪೋರ್ಟ್ ಅನ್ನು ಉದ್ಘಾಟಿಸ್ತಾರೆ. ಏರ್ಪೋರ್ಟ್ ನ ಬಳಿಯೇ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮೋದಿ ಅವರು ಮಾತನಾಡಲಿದ್ದಾರೆ. ಜೊತೆಗೆ ಏರ್ಪೋರ್ಟ್ ನಿಂದ ರೈಲ್ವೆ ನಿಲ್ದಾಣಕ್ಕೆ 15 ಕಿಲೋಮೀಟರ್ ದೂರ ಇದೆ. 15 ಕಿಲೋಮೀಟರ್ ದೂರದವರೆಗೂ ಕೂಡ ಪ್ರಧಾನಿ ಮೋದಿ ಅವರು ರೋಡ್ ಶೋನ ನಡೆಸ್ತಾರೆ. ನಾಳೆ ಇದೇ ಹೆದ್ದಾರಿನಲ್ಲೇ ಮೋದಿ ಅವರು ರೋಡ್ ಶೋನ ನಡೆಸಿಕೊಂಡು ರೈಲು ನಿಲ್ದಾಣಕ್ಕೆ ಬರಲಿದ್ದಾರೆ. ಈಗಾಗಲೇ ಈ ಹೆದ್ದಾರಿಯ ಎರಡೂ ಕಡೆಯಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಬಂದೋಬಸ್ತನ್ನ ಮಾಡಲಾಗಿದೆ. ಜನರು ರಸ್ತೆಯ ಎರಡೂ ಕಡೆ ನಿಂತುಕೊಂಡು ಪ್ರಧಾನಿ ಮೋದಿ ಅವ್ರನ್ನ ನೋಡ್ಲಿಕ್ಕೆ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಈ ರೀತಿಯಾಗಿ ಎಲ್ಲಾ ಸಿದ್ಧತಾ ಕೆಲಸಗಳನ್ನು ಕೂಡ ಇವತ್ತು ಅಯೋಧ್ಯೆಯಲ್ಲಿ ನಡೆಸಲಾಗ್ತಾ ಇದೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.